ಗೈಸ್ ನಾನು ಬೆಂಗಳೂರಿಗೆ ಹೊಟ್ಟಿದ್ದೆ, ನಮ್ಮ ಮನೇಲಿ ಎಲ್ಲರೂ ಮದುವೆ ಹೋಗ್ತಿದ್ದಾರೆ ಗೈಸ್. ಮನ ಮರ್ಯಾದಿಲ್ಲ, ಥೂ ಬೇಜಾರಾಗ್ತಿದೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ, ಎಲ್ಲನೂ ಆಚೆ ಹಾಕ್ಸ್ಬಿಟ್ಟು. ಬಾಯ್, ಫೋನ್ ಮಾಡು, ಬಸ್ ಹೊರಟದೆ. ಹಾಂ, ಬಾಯ್ ಬಾಯ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಗೌಡ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ಬೆಂಗಳೂರಿಗೆ ಹೊರಟಿದ್ದೀನಿ, ನಾಳೆಯಿಂದ ಕಾಲೇಜ್ ಸ್ಟಾರ್ಟ್. ಅದಕ್ಕೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಬೆಂಗಳೂರಿಗೆ ಹೊರಟಿದ್ರೆ ನಮ್ಮ ಮನೆಯವರೆಲ್ಲ ಮದುವೆಗೆ ಹೋಗ್ತಾ ಇದ್ದಾರೆ, ನಾನು ಒಬ್ಬಳನ್ನ ಬಿಟ್ಟೆ. ನೋಡಿ ಗೈಸ್, ನಮ್ಮ ಅಣ್ಣ ನಮ್ಮನ್ನು ಬಿಡಕ್ಕೆ ಬರಲ್ಲ ಅಂತೇಳಿ ಹಿಂದೆ ಹೊಳ್ದಿದ್ದ, ಇವಾಗ ಬರ್ತಾ ಅವರೇ ಗಾಡಿ ತಗೊಂಡು ನಾನು ಹತ್ತಲ್ಲ ಗೈಸ್, ನೋಡೋಣ. ಬಂತು ಗಾಡಿ ಹೋಗಲೇ, ಹೋಗು. ಬರಲ್ಲ ಅದೇ ಮತ್ತೇನಕ್ಕೆ ಬಂದೆ? ಕರ್ಕೊ ಹೋಗಕ್ಕೆ ಬರಲ್ಲ ಅದೇ ಏನಕ್ಕೆ ಬಂದೆ? ಮನ ಮರ್ಯಾದೆ ಇಲ್ಲ, ಥೂ ಥೂ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಮ್ಮಗೆ ಸ್ಲಿಪ್ಪರ್ ತಗೊಳಕ್ಕೆ ಹೋಗಿದ್ದಾರೆ ಅಣ್ಣ ಮತ್ತು ಅಮ್ಮ. ನಾನು ನನ್ನ ತಂಗಿ ಕೂತಿದ್ದೀವಿ ನೋಡಿ, ರೆಡಿಯಾಗಿ ಹೆಂಗೆ ಕೂತಿದ್ದಾಳೆ ಮದುವೆಗೆ ಹೋಗೋಕ್ಕೆ. ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. A few moments later. ಗೈಸ್, ಹಿಂಗಾಗುತ್ತೆ ಅಂದ್ಕೊಂಡಿದ್ದಿಲ್ಲ ಗೈಸ್. ಬ್ಯಾಗ್ ಪ್ಯಾಕ್ ಮಾಡಿದ್ದೆ, ಅಮ್ಮ ಪುಳಿಯೋಗರೆ ಗೊಜ್ಜು ಮಾಡಿಕೊಟ್ಟಿದ್ರು, ಅವ್ರ ಗೊಜ್ಜೆಲ್ಲ ಬ್ಯಾಗೆಲ್ಲ ಹಾಕಿ ಈ ಬಟ್ಟೆನ ಕೈ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನನ್ನ ಬ್ಯಾಗನ್ನು ಹೆಂಗೆ ಹಿಡ್ಕೊಂಡು ಹೋಗ್ತಿದ್ದಾರೆ ಗೊತ್ತಾ ನಮ್ಮಮ್ಮ, ನೋಡಿ ಬೇಜಾರಾಗ್ತಿದೆ. ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಂದಿದ್ದೆ, ಎಲ್ಲನೂ ಆಚೆ ಹಾಕ್ಸ್ಬಿಟ್ರು. ಫೈನಲಿ ಆ ಗೊಜ್ಜನ್ನು ತೊಗೊಂಡೋಗ್ತಿಲ್ಲ ಮನೆಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಸ್ ಹತ್ತೋಗಿ ಬಂದರೆ ಬಸ್ ಹತ್ತಿ ಮತ್ತೆ ಬಿದ್ದಾಯ್ತದೆ. ಈ ಬಸ್ಸಲ್ಲಿ ಜನ ಅಂದರೆ ಜನ ಇದ್ದಾರೆ, ಬಸ್ಗಳೆಲ್ಲ ಫುಲ್ ರಶ್. ಪೂಜಿಸಲು ಅಲಹಾಡು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯ. ಡೈರೆಕ್ಟ್ ಹೊಸಕೋಟೆ ಬಸ್ ಹತ್ತಿದ್ದೀನಿ ಗೈಸ್. ಅಮ್ಮವ್ರು ಹೋದ್ರು. ಗೈಸ್, ಊಟಕ್ಕೆ ನಂತರ ಅನಿಸಿತ್ತು, ಅಲ್ಲಿ ಜ್ಯೂಸ್ ತಗೊಂಡು ಮತ್ತೆ ಬಸ್ಸಿಗೆ ಹೋಗ್ತಾರೆ. ಟ್ರಾಫಿಕ್ ತುಂಬ ಇತ್ತು ಗೈಸ್, ಅಲ್ಲಿ ಮಾತಾಡಿದ್ರೆ ಅದು ಬರೀ ವೆಹಿಕಲ್ ಸೌಂಡೇ ಕೇಳಿಸ್ತಿತ್ತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಆ ಕಡೆ ಪೀಣಿದಲ್ಲಿದ್ವಿ, ಅವಾಗ ನೆಕ್ಸ್ಟ್ ಸ್ಟಾಪಲ್ಲಿ ಒಂದು ಅಜ್ಜ ಅಜ್ಜಿ ಹೆವಿ ಜಗಳ ಮಾಡ್ತಿದ್ರು. ಅವ್ರ ಸ್ಟಾಪಲ್ಲಿ ಇಳಿಯೋದು ಬಿಟ್ಟು ಬೇರೆ ಸ್ಟಾಪಲ್ಲಿ ಇಳಿದ್ಬಿಟ್ಟು ಕಂಡಕ್ಟರ್ ಡ್ರೈವರ್ ಜೊತೆ ಹೆವಿ ಜಗಳ ಮಾಡ್ತಿದ್ರು. ನೋಡ್ಬೋದು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ, ಸಾಕಾಗಿತ್ತು, ಯಾವಾಗ ಮನೆಗೆ ಹೋಗ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಮೆಜೆಸ್ಟಿಕ್ಕಿಂದ ಹೊಸಕೋಟೆಗೆ ಬಸ್ ಹೊರಟಿದೆ. ಫೈನಲ್ ಹೊಸಕೋಟೆ ಟೈಮ್ ಬಂದು 5 ನಿಮಿಷ ಆಗಿ ಮನೆಗೆ ಹೋಗೋದು. ಆಗಲೇ ಹೇಳ್ದಂಗೆ ಬಸ್ ಇತ್ತಿಲ್ಲ, ಆಟೋದಲ್ಲಿ ಹೋಗಿದ್ದಾಯಿತು. ನಾನಂತೂ ಡೋರ್ ಮೇಲೆ ಕೂತ್ಕೊಂಡಿದ್ದು, ಅಷ್ಟೇ ರಶ್ ಇತ್ತು, ಅದ್ರಲ್ಲಿ ಕೂತ್ಕೊಂಡೆ ಮನೆಗೆ ಹೋಗಿದ್ದಾಯಿತು. ಆಟೋದಲ್ಲಿ ಮನೆ ನಡ್ಕೊಂಡು ಹೋಗ್ತಿದ್ದೀನಿ. ಇವತ್ತಿಷ್ಟೇ ಬ್ಲಾಗ್, ಹೆಂಗೆ ಬಂದಿದೆ ಅಂತ ಏನೂ ಗೊತ್ತಿಲ್ಲ. ಇವತ್ತು ಬರೀ ಜರ್ನಿ ಬ್ಲಾಗ್ ಆಗಿತ್ತು, ಏನು ಕಂಟೆಂಟ್ ಇಲ್ಲ, ಏನು ತೋರ್ಸೋಕ್ಕೆ. ನಿಮ್ಗೆ ಇಷ್ಟ ಆಗುತ್ತಲ್ಲ ಗೊತ್ತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.